ಹಾಯ್, ಐ ಆಮ್ ರಮೇಶ್. ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಇವತ್ತು ಮೈ ಡೈಲಿ ರೂಟೀನ್ ಎಂಬ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ನಿಮ್ಮ ಮಕ್ಕಳನ್ನು ತೋರಿಸಿ ಅವರಿಗೆ ತುಂಬ ಯೂಸ್ ಆಗುವಂತಹ ವಿಡಿಯೋ ಇದಾಗಿದೆ. ಸೊ ಅವರಿಗೆ ಸ್ಕೂಲಲ್ಲಾಗಿರಲಿ ಅಥವಾ ಹೊರಗಡೆ ಯಾರೇ ಬಂದು ಟೆಲ್ ಮಿ ಅಬೌಟ್ ಯುವರ್ ಡೈಲಿ ರೂಟೀನ್ ಅಂತೇಳಿ ಒಂದು ಕ್ವಶನ್ ಕೇಳಿದರೆ ಅವರಿಗೆ ಕಾಮನ್ ಆಗಿ ಇಂಗ್ಲೀಷಲ್ಲಿ ಹೇಳಲು ಒಂದು ಸೆಂಟೆನ್ಸ್ ಅಂತೂ ಗೊತ್ತಿರಲೇಬೇಕಾಗುತ್ತೆ. ಸೊ ಹಾಗಾದರೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅವರಿಗೆ, ರೈಟ್? ಸೊ ಹಾಗಾದರೆ ಮೈ ಡೈಲಿ ರೂಟೀನ್ ಬಗ್ಗೆ ನಾನು ಇವತ್ತು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಓಕೆ, ಸೊ ನೀವು ಈ ರೀತಿ ಪ್ರಾರಂಭ ಮಾಡಬೇಕು. ಎವ್ರಿ ಡೇ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಪ್ರತಿದಿನ ನಾನು ಬೆಳಗ್ಗೆ ಬೇಗನೆ ಏಳುತ್ತೇನೆ. ಐ ಬ್ರಷ್ ಮೈ ಟೀತ್, ವಾಶ್ ಮೈ ಫೇಸ್. ನಾನು ನನ್ನ ಹಲ್ಲುಗಳನ್ನು ಉಜ್ಜುತ್ತೇನೆ ಮತ್ತು ನನ್ನ ಮುಖವನ್ನು ತೊಳೆದುಕೊಳ್ಳುತ್ತೇನೆ. ಆ್ಯಂಡ್ ಗೆಟ್ ಡ್ರೆಸ್ಡ್ ಫಾರ್ ದ ಡೇ. ಮತ್ತು ಇವತ್ತಿನ ನಾನು ನನ್ನ ಉಡುಪನ್ನು ನಾನು ಧರಿಸುತ್ತೇನೆ. ಎವ್ರಿ ಡೇ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಬ್ರಷ್ ಮೈ ಟೀತ್, ವಾಶ್ ಮೈ ಫೇಸ್ ಆ್ಯಂಡ್ ಗೆಟ್ ಡ್ರೆಸ್ಡ್ ಫಾರ್ ದ ಡೇ. ಸೊ ನೆಕ್ಸ್ಟ್ ಆಫ್ಟರ್ ದಟ್ ಅದಾದಮೇಲೆ ಐ ಹ್ಯಾವ್ ಎ ಸಿಂಪಲ್ ಬ್ರೇಕ್ಫಾಸ್ಟ್ ಲೈಕ್ ಟೋಸ್ಟ್. ನನಗೆ ಒಂದು ಸಹಜವಾಗಿರುವಂತಹ ತಿಂಡಿ ಇರುತ್ತೆ. ನನಗೆ ಯಾವ ರೀತಿ ಅಂದರೆ ಲೈಕ್ ಟೋಸ್ಟ್ ಅಂದರೆ ಬ್ರೆಡ್, ಜಾಮೂನು ಈ ರೀತಿ, ರೈಟ್? ಆಫ್ಟರ್ ದಟ್ ಐ ಹ್ಯಾವ್ ಎ ಸಿಂಪಲ್ ಬ್ರೇಕ್ಫಾಸ್ಟ್ ಲೈಕ್ ಟೋಸ್ಟ್. Then I go to work or school, right? Then I go to work or school. I spend my day doing different tasks and learning new things. ಬೆಳಗ್ಗೆ ನಾನು ಎದ್ದ ತಕ್ಷಣ ನಾನು ನನ್ನ ಹಲ್ಲುಗಳನ್ನು ಉಜ್ಜುತ್ತೇನೆ, ನನ್ನ ಮುಖವನ್ನು ತೊಳೆದುಕೊಳ್ಳುತ್ತೇನೆ. ಸೊ ಇದಾದಮೇಲೆ ನನ್ನ ದಿನದ ಉಡುಪನ್ನು ನಾನು ಧರಿಸಿಕೊಂಡು ಇದಾದಮೇಲೆ ನನಗೆ ಬೆಳಗ್ಗೆ ಒಂದು ಸಹಜವಾಗಿರುವಂತಹ ತಿಂಡಿ ಇರುತ್ತೆ, ಬ್ರೆಡ್, ಜಾಮೂನು. ಸೊ ಇದಾದಮೇಲೆ ನಾನು ಏನು ಮಾಡ್ತೇನೆ ಅಂದರೆ ನಾನು ನನ್ನ ಸ್ಕೂಲ್ ಅಥವಾ ನನ್ನ ಕೆಲಸಕ್ಕೆ ಹೋಗುತ್ತೇನೆ. ಸೊ ಅಲ್ಲಿ ನಾನು ಕೆಲವೊಂದಿಷ್ಟು ವಿಧವಾದಂತಹ ಟಾಸ್ಕ್ ಆಗಿರಲಿ ಅಥವಾ ಒಂದು ಹೊಸ ಏನಾದ್ರೂ ಕಲಿಯಲು ನಾನು ಇಷ್ಟಪಡುತ್ತೇನೆ ಅಂತೇಳಿ ಹೇಳಬೇಕು, ರೈಟ್? ಸೊ ಇದಾದಮೇಲೆ ಇನ್ ದ ಆಫ್ಟರ್ನೂನ್ ಐ ಹ್ಯಾವ್ ಲಂಚ್ ಆ್ಯಂಡ್ ಟೇಕ್ ಎ ಶಾರ್ಟ್ ಬ್ರೇಕ್. ಮಧ್ಯಾಹ್ನದ ಹೊತ್ತಿನಲ್ಲಿ ನನಗೆ ಒಂದು ಊಟದ ಸಮಯವಂತೂ ಇರುತ್ತೆ ಮತ್ತು ನನಗೊಂದು ಸ್ವಲ್ಪ ಸಮಯಾವಕಾಶ, ನನಗೆ ವಿಶ್ರಾಂತಿ ಕೂಡ ಸಿಗುತ್ತೆ. ಆಫ್ಟರ್ ವರ್ಕ್ ಆರ್ ಸ್ಕೂಲ್ ಐ ಕಮ್ ಟು ಹೋಮ್ ಆ್ಯಂಡ್ ಸಮ್ಟೈಮ್ಸ್ ಐ ಲೈಕ್ ಟು ರಿಲ್ಯಾಕ್ಸ್ ಬೈ ರೀಡಿಂಗ್ ಬುಕ್ಸ್ ಆ್ಯಂಡ್ ವಾಚಿಂಗ್ ಟಿ ವಿ. ನನ್ನ ಶಾಲೆ ಅಥವಾ ನನ್ನ ಕೆಲಸ ಮುಗಿದ ಮೇಲೆ ನಾನು ಮನೆಗೆ ಬಂದು ನನ್ನ ಬಾಡಿ ಅಥವಾ ನನ್ನ ಒಂದು ಮೈಂಡ್ ರಿಲ್ಯಾಕ್ಸ್ಗೋಸ್ಕರ ನಾನು ಪುಸ್ತಕಗಳನ್ನು ಓದುತ್ತೇನೆ ಮತ್ತು ಕೆಲವೊಂದು ಟೈಮಲ್ಲಿ ನಾನು ಟಿ ವಿಯನ್ನು ಕೂಡ ನೋಡುತ್ತೇನೆ. ಸೊ ಇದಾದಮೇಲೆ ನಾನು ಆಫ್ಟರ್ ಡಿನ್ನರ್ ಐ ಯೂಸ್ವಲಿ ಹ್ಯಾವ್ ಎ ಹೋಮ್ ಕುಕ್ಡ್ ಮೀಲ್ಸ್. ಫಾರ್ ಡಿನ್ನರ್ ನನಗೆ ಊಟ ಅಂದರೆ ರಾತ್ರಿಯ ಊಟಕ್ಕೆ ನನಗೆ ಮನೆಯಲ್ಲಿ ಅಡುಗೆ ಮಾಡಿರುವಂತಹ ಊಟ ನನಗೆ ರೆಡಿಯಾಗಿರುತ್ತೆ. Finally, before bed time, I take a quick shower and get ready to sleep. ನಾನು ಮಲಗಲಿಕ್ಕೆ ಹೋಗುವ ಮುಂಚೆ ನಾನು ಒಂದು ಕ್ವಿಕ್ ಆಗಿರುವಂತಹ ನಾನು ಸ್ನಾನವನ್ನು ಮಾಡುತ್ತೇನೆ. ಇದಾದಮೇಲೆ ನಾನು ಮಲಗಲು ಹೋಗುತ್ತೇನೆ. ದಿಸ್ ಈಸ್ ಮೈ ಡೈಲಿ ರೂಟೀನ್. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತೇಳಿ. ಎವ್ರಿ ಡೇ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಬ್ರಷ್ ಮೈ ಟೀತ್, ವಾಶ್ ಮೈ ಫೇಸ್ ಆ್ಯಂಡ್ ಗೆಟ್ ಡ್ರೆಸ್ಡ್ ಫಾರ್ ದ ಡೇ. ಆಫ್ಟರ್ ದಟ್ I have a simple breakfast like toast. Then I go to work or school. I spend my day doing different tasks and learning new things. In the afternoon, I have lunch and take a short break. After work or school, I come home and sometimes I like to relax by reading books and watching TV. For dinner, I usually have a home cooked meals. Finally, before bedtime, I take a quick shower and get ready to sleep. So this is my daily routine ಅಂತೇಳಿ ಅವರು ಹೇಳಬೇಕಾಗುತ್ತೆ, ರೈಟ್? ಸೊ ಇದರಲ್ಲಿ ನೀವು ಇನ್ನೂ ಸ್ವಲ್ಪ ಬೇಕಾದರೂ ನಿಮ್ಮ ಡೈಲಿ ಏನೇನಿರುತ್ತಲ್ಲ, ಸೊ ನೀವು ಆಟ ಆಡಲು ಹೋಗೋದಕ್ಕೆ ಆ್ಯಂಡ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತನಾಡೋದು, ಅದೇ ರೀತಿ ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಟೈಮನ್ನು ಸ್ಪೆಂಡ್ ಮಾಡೋದು, ಇದನ್ನು ಜಸ್ಟ್ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇದರಲ್ಲಿ, ರೈಟ್? ಸೊ ಇದು ಬಂದು ಒಂದು ಸಿಂಪಲ್ ಆಗಿರುವಂತಹ ಮೈ ಡೈಲಿ ರೂಟೀನ್. ಸೊ ಇದು ನಿಮ್ಮ ಚೈಲ್ಡಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್
subscribe.